ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾನ್ಯ ಯುವ ನಾಯಕರು ಪ್ರದೀಪ್ ಈಶ್ವರ್ ಅಂತ ನಾಯಕರು ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತೇಳಿದ್ರೆ ತಪ್ಪಾಗಲಾರ್ದು. ಏಕೆಂದರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದ ತಕ್ಷಣ ಯಾವುದಾದ್ರೂ ಕಾರ್ಯಕ್ರಮಗಳು ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಒಂದು ಕಾರ್ಯಕ್ರಮ ಅಲ್ಲ, ನಾನಾ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾಯಿದ್ದಾರೆ. ನೋಡಿರಿ, ಇವತ್ತು ಈಗ ಪ್ರತಿ ಭಾನುವಾರನೂ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಯಾವುದೇ ಇದುವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಹಿಸ್ಟ್ರಿಯಲ್ಲಿ ಯಾರೇ ಮಾಡೇ ಇಲ್ಲ, ನಾವು ನೋಡೇ ಇಲ್ಲ. ಯಾಕೆಂದರೆ ನಾನು ರಾಜಕಾರಣಿನೇ, 30-35 ವರ್ಷಗಳಿಂದ ರಾಜಕಾರಣ ಮಾಡ್ತಾಯಿದ್ದೀನಿ. ಇದುವರೆಗೂ ನಾನು ನೋಡೇ ಇಲ್ಲ. ಪ್ರತಿ ಭಾನುವಾರ ಯಾವುದೋ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಐತೆ. ಯಾರ ಕ್ಷೇತ್ರದಲ್ಲಿರೋರು ಎಲ್ಲಾದರೂ ಹೋಗ್ಬೋದು, ನೋಡ್ಸ್ಕೊಬೋದು. ಸ್ವಂತ ಹಣದಿಂದನೇ ಒಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೋಗಿ ಏನು ಸ್ವಂತ ಆತ್ಮ ಹಣದಿಂದನೇ ಆ ಪೇಷಂಟ್ಗಳಿಗೆಲ್ಲ ಖರ್ಚು ಮಾಡಿ ಅದ್ರ ಜೊತೆಯಲ್ಲಿ 10 ಆಂಬುಲೆನ್ಸ್ ಹಾಕಿದ್ದಾರೆ. 10 ಆಂಬುಲೆನ್ಸು ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಜವಾಗ್ಲೂ ಅದು ಕೆಲಸ ಮಾಡ್ತಾಯಿತ್ತು ಇಲ್ವೋ ನಮಗಂತೂ ಗೊತ್ತಿಲ್ಲ. ನಾವೊಂದು ಸಾರ್ವಜನಿಕರಾಗಿ ಹೇಳ್ತಾ ಇದ್ದೀವಿ. ಪ್ರತಿ ಗಲ್ಲಿಯಲ್ಲಿನೂ ಪ್ರದೀಪ್ ಈಶ್ವರ್ ಅವರ ಆಂಬುಲೆನ್ಸ್ಗಳು ಓಡಾಡ್ತಾ ಐತೆ. ನಿಜವಾಗ್ಲೂ ಇದೊಂದು ಪುಣ್ಯ. ನೀವು ಪಕ್ಷಾತೀತವಾಗಿ ಯಾರೇ ಕರೆ ಮಾಡಲಿ, ಅವ್ರ ಮನೆ ಹತ್ರ ಹೋಗ್ತಾರೆ ಡ್ರೈವರ್ಗಳು, ಅವರಷ್ಟು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಎಲ್ಲಿ ಬೇಕೋ, ಯಾವ ಕ್ಷೇತ್ರದಲ್ಲಿ ಬೇಕೋ ಅಲ್ಲಿ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಬಿಟ್ಬಿಡಿ, ಬಡತನದಲ್ಲಿರುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಅದು 1 ವರ್ಷ ಅಲ್ಲ, ಜೀವನ ಪರ್ಯಂತ ಇರೋ ಅಷ್ಟು ದಿವಸ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಉಳಿಸ್ಕೊಳೋದು ಬಿಡೋದು ಈ ಕ್ಷೇತ್ರ ಜನಕ್ಕೆ ಮತ್ತು ಈ ವಿದ್ಯಾರ್ಥಿಗಳಿಗೆ ಆ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರಬೇಕು ಅಂದ್ಬಿಟ್ಟು 1000 ರೂಪಾಯಿ ಕೊಟ್ಟಾದಮೇಲೆ ಬಟ್ಟೆ ಕೊಡ್ತಾ ಇದ್ದಾರೆ. ಏನು ಯಾವ ಸರ್ಕಾರಿ ಶಾಲೆಗಳಲ್ಲಿದ್ದಾರೆ, ಕನಿಷ್ಠ ಅಂದರೆ ಒಂದು 15 ಕೋಟಿ ಆಗ್ತದೆ. 15 ಕೋಟಿ ವರ್ಷಕ್ಕೆ. ಅಲ್ಲಿಗೆ 5 ವರ್ಷಕ್ಕೆ ಎಷ್ಟಾಯಿತು? 15 ಕೋಟಿ ಅಂದರೆ 75 ಕೋಟಿ ಆಗ್ತದೆ. 75 ಕೋಟಿ ಯಾವುದೇ ರಾಜಕಾರಣ ನಮ್ಮ ಹಿಸ್ಟ್ರಿಯಲ್ಲೇ ನಾವು ನೋಡಿರಲ್ಲ. ಸ್ವಂತ ಹಣದಿಂದ ಖರ್ಚು ಮಾಡೋದು ಇವಾಗ ಒಂದು 5 ವರ್ಷಕ್ಕೆ. ಲಾಸ್ಟಲ್ಲಿ 2 ಕೋಟಿ 3 ಕೋಟಿ ಹಾಕ್ತಾರೆ, 4-5 ಕೋಟಿ ಎಲೆಕ್ಷನ್ನಲ್ಲಿ ಖರ್ಚು ಮಾಡ್ತಾರೆ, ಗೆದ್ದ ತಕ್ಷಣ ಬೆಂಗಳೂರು ಸೇರ್ತಾರೆ. ಇದೇ ಮಾಮೂಲಿಯಾಗಿ ನಾನು ಹೇಳಬೇಕಾದ್ರೆ, ಹಿಂದೆ ಇದ್ದಂಥ ಶಾಸಕರು ಪ್ರಥಮ ಬಾರಿ ಗೆದ್ದಾಗ 1 ವರ್ಷ ಚಿಕ್ಕಬಳ್ಳಾಪುರದ ಕಡೆನೇ ಮಖ ಹಾಕಿಲ್ಲ. ಯಾರನ್ನಾದರೂ ಕೇಳಿ, ನಾವು ಕಾಂಗ್ರೆಸ್ನಲ್ಲೇ ಇದ್ರಿ ಆವಾಗ 1 ವರ್ಷ ನಮ್ಮ ಕ್ಷೇತ್ರದ ಕಡೆನೇ ಗಮನ ಹರಿಸಲಿಲ್ಲ, ಬಂದೇ ಇಲ್ಲ. ಈಗ ಗೆದ್ದ ತಕ್ಷಣ ಏನೈತೆ ಇವಾಗ ಭಾಗ್ಯಗಳಿಂದ ಇಟ್ಕೊಂಡು ಎಲ್ಲ ಕೊಟ್ಟು ಎಲ್ಲ ಕಾರ್ಯಕ್ರಮಗಳು ಇವತ್ತೇನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಪ್ರದೀಪ್ ಈಶ್ವರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಅದು ಬಿಟ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ಹೆಣ್ಣು ಮಗುಗೆ ಸ್ಯಾರಿ ಕೊಡ್ತಾ ಇದ್ದಾರೆ. ಅದು ವರ್ಷವೂ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಕೊಡ್ತಾ ಇದ್ದಾರೆ. ಆಮೇಲೆ ಈಗ SLCಯಲ್ಲಿ ಯಾರು ಟಾಪರ್ಸ್ ಇದ್ದಾರೆ ಆ ಮಕ್ಕಳನ್ನೆಲ್ಲ ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ಟು, ಒಂದು ಆತ್ಮ ಪರಿಶ್ರಮ ನೀಟ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಟಾಪರ್ಸ್ಗೆಲ್ಲನೂ ಕೋಚಿಂಗ್ ಕೊಡ್ತಾ ಇದ್ದಾರೆ. ಕನಿಷ್ಠ ಅಂದರೆ ನಾವೊಂದು ಇವಾಗ ನನ್ನ ಮಗುನ ಮಾಮೂಲಿಯಾಗಿ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಸೇರಿಸ್ಬೇಕಾದ್ರೆ 3 ಲಕ್ಷ ತೊಗೊಂಡ್ರು 1 ವರ್ಷಕ್ಕೆ ಬೇರೆ ಕಡೆ. ಇವಾಗ ಅದೆಲ್ಲ ಸ್ವಂತ ಏನು ಪಾಪ ಬಡ ಮಕ್ಕಳೇ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋರಂಥ ಬಡ ರೇಖೆಗಿಂತ ಕೆಳಗಡೆ ಇರೋ ಮಕ್ಕಳು, ಅವ್ರನ್ನೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಓದೋವ್ರನ್ನ ನನ್ನ ಕ್ಷೇತ್ರದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಬಂದರೆ ಆರ್ಥಿಕವಾಗಿ ಆ ಮನೆ ಮುಂದೆ ಬರ್ತದೆ ಅಂದ್ಬಿಟ್ಟು ಅರಿವು ಮಾಡಿಕೊಂಡು ಇವತ್ತು ಆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತದೆ. ಇಂಥ ಶಾಸಕ ಸಿಕ್ಕಿರೋದೇ ನಮ್ಮ ಪುಣ್ಯ. ಆಮೇಲೆ ಆತ ಏನು ಮಾತು ಕೊಡ್ತಾನೋ ಆ ಮಾತು ನಡ್ಕೊತಾ ಇದ್ದಾರೆ. ಇವಾಗ ಕೆಲವ್ರಿಗೆ ಮನೆ ಕಟ್ಕೊಡ್ತೀನಿ ಬಡವರಿಗೆ ಅಂತೇಳಿದರು, ಮನೆಯೂ ಕಟ್ಟಿಸ್ತಾ ಇದ್ದಾರೆ. ಅದಲ್ಲ, ಇವಾಗ 180 ಕೋಟಿ 8 ತಿಂಗಳಲ್ಲಿ ಯಾರಾದರೂ ಒಬ್ಬ ಶಾಸಕರು ತಂದಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರದೀಪ್ ಈಶ್ವರ್ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾರು ತಂದೇ ಇಲ್ಲ, ಎಷ್ಟು ತೊಗೊಂಬಂದಿದ್ದಾರೆ. ಈಗಾಗಲೇ ಶಂಕುಸ್ಥಾಪನೆ ಆಗಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಇವಾಗ ವಿಪ್ಪೇನೋ ಜಾರಿ ಆಗಿರೋದ್ರಿಂದ 2-3 ದಿನದಲ್ಲಿ ಒಂದು 50 ಕೋಟಿ ರೂಪಾಯಿದು ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಅದು ಗುದ್ಲಿ ಪೂಜೆಗಳು ಸ್ಟಾರ್ಟ್ ಆಗ್ತದೆ. ಅದಕ್ಕೆಲ್ಲನೂ ನಿಜವಾಗ್ಲೂ ಇವೆಲ್ಲ ಮಾಡ್ತಾ ಇರೋದು ನಮಗೆ ಹೆಮ್ಮೆ. ಸದಾಕಾಲ ಹೀಗೆ ಈ ಯುವ ನಾಯಕರು ಪ್ರದೀಪ್ ಈಶ್ವರ್ ಅವರು ಗೆಲ್ಲಬೇಕು, ಮುಂದೆ ಸಚಿವರಾಗಬೇಕು. ಮುಂದೊಂದು ದಿವಸ ಎಲ್ಲ ಸಚಿವರಾಗಬೇಕಂದ್ರೆ ಎಲ್ಲರಿಗೂ ಆಸೆ ಇರೋದೇ ಶಿಕ್ಷಣ ಕ್ಷೇತ್ರದ ಸಚಿವರೇ ಆಗಬೇಕು. ಯಾಕಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಆತ ತುಂಬ ಒತ್ತು ಕೊಡ್ತಾನೆ. ಆತನಿಗೆ ಗೊತ್ತು ಶಿಕ್ಷಣ ಕ್ಷೇತ್ರ ಮುಂದೆ ಬಂದರೆ ನಮ್ಮ ಊರು ಮುಂದೆ ಬರ್ತದೆ ಅಂದ್ಬಿಟ್ಟು. ಆ ಮನೆ
ಯಾಕಂದರೆ ಆ ಮನೆಯಲ್ಲಿ ಒಂದು ಮಗು ಓದಿ ಉನ್ನತ ಮಟ್ಟಕ್ಕೆ ಹೋದರೆ ಇಡೀ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊತಾರೆ. ಪ್ರತಿಯೊಬ್ಬ ಕೂಲಿ ನಾಲಿ ಮಾಡೋರೆಲ್ಲ ಅವ್ರ ಮಕ್ಕಳು ಚೆನ್ನಾಗಿರಬೇಕು ಅಂದ್ಬಿಟ್ಟೆ ತಾನೇ ಮಾಡೋದು. ಹಾಗಾಗಿನೇ ನಿಜವಾಗ್ಲೂ ಇವತ್ತು ಆತ ಅವ್ರ ಸ್ವಂತ ಮಗನಾಗಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗೋಗ್ಬಿಟ್ರೆ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ರಾರಾಜಿಸ್ತಾ ಇದ್ದವು ಫ್ಲೆಕ್ಸ್ಗಳು. ಈಗ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಫ್ಲೆಕ್ಸ್ ಹಾಕೋಂಗಿಲ್ಲ. ಒಂದು 5-6 ಫ್ಲೆಕ್ಸ್ ಐತೆ, ದೊಡ್ಡ ಫ್ಲೆಕ್ಸು. ಅದನ್ನು ಪರ್ಮಿಷನ್ ತೊಗೊಂಡು ಯಾವುದೇ ಒಂದು ಗಾಡಿಗಳಿಗಾಗಲಿ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಾಯಿತ್ತು ಮೊದಲು. ನೈಟ್ ಟೈಮ್ ಒಂದು ಫ್ಲೆಕ್ಸ್ಗಳು ಹೆಂಗಂದ್ರಂಗೆ ಕಟ್ಕೊಂಡು ಹೊರಟೋಗ್ತಾಯಿದ್ರು ನಗರದಲ್ಲೇ. ಇವಾಗ ಯಾವುದೇ ಕಾರಣಕ್ಕೇನಿಲ್ಲ, ತುಂಬ ಸುಂದರವಾಗಿದೆ ನಗರ. ಆಮೇಲೆ ಮೊದಲು ಈ ಜೂನಿಯರ್ ಕಾಲೇಜ್ ಮುಂದೆ, ಈ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂದೆ ಎಲ್ಲ ಈ ಪುಂಡು ಪುಗುಡಿಗರೆಲ್ಲ ಬಂದು ಇಲ್ಲಿ ಇಷ್ಟ ಬಂದಂಗೆಲ್ಲ ರಾತ್ರಿ ಹೊತ್ತೆಲ್ಲ ಕುಡ್ಕೊಂಡು ಅವು ಇವು ಎಲ್ಲ ಮಾಡ್ತಾಯಿದ್ರು. ಫಸ್ಟ್ ಗೆದ್ದ ತಕ್ಷಣವೇ ಸರ್ಕಾರಿ ಜೂನಿಯರ್ ಕಾಲೇಜ್ ಗೇಟ್ ಒಳಗಡೆ ಯಾರೂ ಹೋಗಬಾರ್ದು ಅಂದ್ಬಿಟ್ಟು ನಿರ್ಬಂಧ ಹಾಕಿ ಈಗ ನೋಡೋದಕ್ಕೆಲ್ಲ ಅಲ್ಲಿ ಹೋದರೆ ಎಷ್ಟು ಚೆನ್ನಾಗೈತೋ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ಭಗವಂತ ಚೆನ್ನಾಗಿಟ್ಟಿರಲಿ ಅವ್ರನ್ನ, ಅವರು ಇದೇ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಲಿ ಅಂದ್ಬಿಟ್ಟು ನಾನು ಹೇಳ್ತೇನೆ. ಇವಾಗ ಮಿನಿಮಮ್ಮು ಒಂದು ಆಂಬುಲೆನ್ಸ್ಗೆ ಹೋಗ್ಬೇಕಾದ್ರೆ 6,000 to 7,000 ತೊಗೊತಾರೆ. 4,000 ಸ್ಟಾರ್ಟ್ ಮಾಡ್ಕೊತಾರೆ, ನೋಡಿಕೊಂಡು ತೊಗೊತಾರೆ. 4,000 ಬೆಂಗಳೂರಿಗೆ ಹೋಗಿ ಬರಬೇಕಾದ್ರೆ ಹೋಗೋದಕ್ಕೆ 4,000, ಬರೋದಕ್ಕೆ 4,000, 8,000 ಆಯಿತು. ಬಡವರು ಅಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಆ ಟೈಮಿಗೆ ಹಣ ಇಲ್ಲ ಅಂದರೆ ನಿಜವಾಗ್ಲೂ ಕರ್ಕೊಂಡು ಹೋಗ್ದಿರ ಎಷ್ಟೋ ಜೀವಗಳು ಹೋಗೈತೆ. ಮೊದಲು ಅವ್ರ ಹತ್ರ ದುಡ್ಡು ಇಲ್ದಿರ ಇಲ್ಲಪ್ಪ ನಮ್ಮ, ಯಾಕಂದರೆ ಸಡನ್ನಾಗಿ ಯಾವ ಒಂದು ಬಡರೇಖೆಯಲ್ಲಿ ಕೆಳಗಡೆ ಇರೋರ ಹತ್ರ 10,000 ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡು ಯಾರೂ ಇರಲ್ಲ. ಇವತ್ತು ಪುಣ್ಯಾತ್ಮ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ನಮಗೆ ಸಂತೋಷ ಆಗ್ತದೆ. ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಹೆಲ್ತ್ ಕ್ಯಾಂಪ್ ಮಾಡಬೇಕಾದ್ರೆ ನಾವೇ ಏನು ಮಾಡ್ತೀವಿ, ಎಲ್ಲಾದರೂ ರೋಗಿಗಳಿದ್ದಾಗ ಅಲ್ಲೋಗಿ ತೋರಿಸಿ ತಾಯಿ ಅಂತ ಹೇಳ್ತೀವಿ. ಅಲ್ಲೋಗಿ ಕರ್ಕೊಂಡೋಗಿ ತೋರಿಸಾದ್ಮೇಲೆ ಅವರ ಎಲ್ಲೋ ಕ್ಷೇತ್ರದಲ್ಲಿ ಪ್ರತಿ ವಾರವೂ ನಡೀತಾ ಐತೆ. ಕರ್ಕೊಂಡೋಗಿ ನೋಡಿದ್ಮೇಲೆ ಅಲ್ಲಿ ಇವರೆಲ್ಲ ನೋಡ್ಸಾದ್ಮೇಲೆ ಅವ್ರಿಗೇನಾದ್ರೂ ಸಮಸ್ಯೆ ಇದ್ದರೆ ಬೆಂಗಳೂರಿಗೆ ಇವರೇ ಕರ್ಕೊಂಡು ಹೋಗ್ತಾರೆ. ಏನು ಸಪ್ತಗಿರಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲೆಲ್ಲ ನೋಡಿ ಅದೇನು MS ರಾಮಯ್ಯಗಿನ್ನೂ ಆ ಲೆವೆಲಲ್ಲಿರೋವಂಥ ಒಂದು ಮೆಡಿಕಲ್ ಕಾಲೇಜು ವಿತ್ ಹಾಸ್ಪಿಟ್ಲದು ಸಪ್ತಗಿರಿ ಹಾಸ್ಪಿಟ್ಲು ಅಂತ ಇದರಲ್ಲೇ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಅದು ನಮಗೆ ಒಂದು ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ಗಳಾಗಿರ್ತದೆ. ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟ್ಲಿ 5 ನಿಮಿಷಕ್ಕೆ 1 ಅಲ್ಲ 2 ಆಂಬುಲೆನ್ಸು ಜೊತೆಲಿ, ಯಾಕಂದರೆ ಒಂದಕ್ಕೆ ಫೋನ್ ಮಾಡಿರ್ತೀವಿ, ಅಲ್ಲಿ 2 ಇದ್ದರೆ ಏನಕ್ಕೆ 2 ಕನೆಕ್ಟ್ ಆದ 2 ಬಂದುಬಿಟ್ಟಿರ್ತವೆ. ಎಷ್ಟೋ ಉದಾಹರಣೆಗಳಿವೆ. ಕರ್ಕೊಂಡೋಗಿ ತೋರಿಸ್ಕೊಂಡು ಅವ್ರಿಗೆ ಕಾಲು ಮುರಿದಿದ್ರೆ ಕೈ ಮುರಿದಿದ್ರೆ ಅದಕ್ಕೆಲ್ಲ ಅವರೇ ನೋಡಿಸಿ ಕರ್ಕೊಂಬಂದು ಮನೆಗೆ ಕರ್ಕೊಂಡು ಬಂದು ಬಿಟ್ಟಾದಮೇಲೆ ಅವ್ರನ್ನ ಮನೆಯವರು ದೇವ್ರಂತಾರೆ. ಇನ್ನೇನಂತಾರೆ ಹೇಳಿ? ದೇವರೇ ತಾನೇ ಅನ್ನೋದು. ಇನ್ನೇನು ಬೇಕು? ಇಂಥ ಸಚಿವರು ಇನ್ಯಾರು ಬೇಕು? ಇನ್ನು ಶಾಸಕರು ಯಾರು ಸಿಕ್ಕಬೇಕು? ಸಿಕ್ಕಿರೋದೇ ನಮಗೆ ಪುಣ್ಯ. ಇವತ್ತು ನಗರದಲ್ಲಿ EGD ಸಮಸ್ಯೆ ಮೊದಲು ಯಥೇಚ್ಛವಾಗಿತ್ತು. ಈಗ ಒಂದೊಂದು ಏರಿಯಾದೆ ಕ್ಲೀನಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಬಟ್ಟು ಆ ವಾರ್ಡ್ಗಳಲ್ಲಿ ಆ ಸದಸ್ಯರುಗಳು ಕಾರ್ಯ ರೂಪಿಸಬೇಕು. ಅವರು ಇನ್ನೊಬ್ಬರನ್ನ ಅನ್ನೋದಲ್ಲ. ಇವಾಗ ನಗರಸಭೆ ಸದಸ್ಯರಂದರೆ ಜನರ ಆಯ್ಕೆ ನಮ್ಮನ್ನು ಮಾಡಿರ್ತಾರೆ. ನಮ್ಮ ಕೆಲಸ ಏನು? ಜನರ ಸೇವೆ ಮಾಡೋದು. ಶಾಸಕರು ಬಂದು ಆ ಕೆಲಸ ಮಾಡಲ್ಲ. ನಾವು ನಮ್ಮನ್ನು ಜನಪ್ರತಿನಿಧಿ ಮಾಡಿರೋದೇನಕ್ಕೆ? ನಾವು ಆ ಕೆಲಸ ಮಾಡಿ ಏನೋ ಮನೆ ಸಮಸ್ಯೆ ಅಂದರೆ ಚರಂಡಿ ದೀಪ ಅಷ್ಟೇ ಹೇಳೋದು. ಮನೆ ಸಂಸಾರಕ್ಕೇನು ಕೊಡು ಅಂತ ಹೇಳಲ್ಲ, ಯಾರು ಕೇಳಲ್ಲ. ಆ ಕೆಲಸ ಶಾಸಕರೇ ಮಾಡಬೇಕು. ಚರಂಡಿ ಕ್ಲೀನಿಂಗ್ ಮಾಡಿಸ್ಬೇಕು ಅಂದರೆ ಯಾರು ಮಾಡೋಕ್ಕಾಗುತ್ತೆ? ಇವಾಗ EGD ಕೆಲಸಗಳೆಲ್ಲನೂ ಶಾಸಕರೇ ಅಧಿಕಾರಿಗಳಿಗೆ ಹೇಳಿ ಹಂತವಾಗಿ ಮಾಡಿಸ್ಕೊಂಬರ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ಖುಷಿ ಆಗ್ತದೆ ಈ ವಿಷಯದಲ್ಲಿ. ನಮಸ್ತೆ ಚಿಕ್ಕಬಳ್ಳಾಪುರ ಅಂದ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ಶಾಸಕರು ಹೋಗ್ತಾ ಇದ್ದಾರೆ. ಪ್ರತಿ ಮನೆಗೆ ನೀನು ವೋಟ್ ಹಾಕಿದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ನೀನು ಯಾವ ಪಕ್ಷ ಅನ್ನೋದೇ ಇಲ್ಲ. ಆ ಮನೆಯಲ್ಲಿ ಅವರೇ ಕುತ್ಕೊತಾ ಇದ್ದಾರೆ. ಆ ಸಮಸ್ಯೆ ಅದು ಏನು ಅಧಿಕಾರಿಗಳೆಲ್ಲ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಕುದುರಿಸ್ಕೊತಾ ಇದ್ದಾರೆ. ಕುದುರಿಸ್ಕೊಂಡು ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ, ಆ ಮನೆಯಲ್ಲಿರೋ ಸಮಸ್ಯೆ ಆಲಿಸಿ ಅಲ್ಲೇ ಪರಿಹಾರ, ಸ್ಥಳದಲ್ಲೇ ಬಹುಮಾನ, ಆ ರೀತಿ ಮಾಡ್ತಾ ಇದ್ದಾರೆ. ಯಾರು ಇದುವರೆಗೆ ಹಿಂದೆ ಮಾಡಿಲ್ಲ, ಮುಂದೆ ಯಾರಾದರೂ ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. 100% ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ.